ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ರಾಗವಾಂಕನ ಪರಿಚಯ ಹಾಗೂ ಆಕಾರ ಕೃತಿ ದೇವಿ ಶತಕದಲ್ಲಿ ನಿರೂಪಿಸ್ತಕ್ಕಂಥ ಕಥೆಯನ್ನು ಕುರಿತು ನೀವು ತಿಳ್ಕೊಂಡವು. ಇಂದಿನ ತರಗತಿಯಲ್ಲಿ ನಾವು ಹರಿಶ್ಚಂದ್ರನ ಒಂದು ಕಥೆಯನ್ನು ರಾಗವಾಂಕನ ಕೃತಿಯ ಹಿನ್ನೆಲೆಯಲ್ಲಿ ಅದನ್ನು ಚರ್ಚಿಸ್ತಾ ಸಾಗೋಣ. ಹರಿಶ್ಚಂದ್ರ ಕಾವ್ಯ ವಾರ್ಧಕ ಷಟ್ಪದಿ ಛಂದೋರೂಪದಲ್ಲಿ ರಚನೆಗೊಂಡಿರ್ತಕ್ಕಂಥ ಕಾವ್ಯ. ಇದು 9 ಭಾಗಗಳಿಂದ ಕೂಡಿದೆ. ಸತ್ಯವಂತನೆಂದೇ ಪ್ರಸಿದ್ಧನಾದ ಅಯೋಧ್ಯೆಯ ಅರಸ ಹರಿಶ್ಚಂದ್ರನ ಜೀವನ ಚರಿತ್ರೆಯನ್ನು ಇದು ಒಳಗೊಂಡಿದೆ. ಸತ್ಯದ ಪ್ರತಿಪಾದನೆಗಾಗಿ ಹರಿಶ್ಚಂದ್ರ ಪಡ್ತಕ್ಕಂಥ ಭವಣೆ, ಅವನ ಹೆಂಡತಿ ಮಗನ ದಾರುಣ ಸ್ಥಿತಿ ಕರುಣಾಜನಕವಾಗಿ ಚಿತ್ರಿತ ಆಗಿದೆ. ಸತ್ಯಕ್ಕೆ ಸಾವಿಲ್ಲ, ಸತ್ಯನೆಂಬುದೇ ಹರನೆಂಬುದೇ ಸತ್ಯ ಎಂಬ ತತ್ವ ಇಲ್ಲಿ ಬಿಂಬಿತವಾಗಿದೆ. ಅಯೋಧ್ಯೆಯ ರಾಜ ಹರಿಶ್ಚಂದ್ರನು ಹೆಂಡತಿ ಚಂದ್ರಮತಿಯೊಡನೆಯೂ ಹಾಗೂ ಮಹಾ ರೋಹಿತಾಶ್ವನೊಡಗೂಡಿ ರಾಜ್ಯವನ್ನು ಆಳ್ತಾ ಇರ್ತಾನೆ. ಒಮ್ಮೆ ದೇವೇಂದ್ರನ ಸಭೆಯಲ್ಲಿ ಭೂಲೋಕದೊಳಗೆ ಸತ್ಯವಂತರಾದ ರಾಜರು ಯಾರು ಎಂಬ ಪ್ರಶ್ನೆ ಹುಟ್ಟಿತ್ತೆ. ಆಗ ವಸಿಷ್ಠನು ಹರಿಶ್ಚಂದ್ರನ ಹೆಸರನ್ನು ಹೇಳಿದಾಗ ವಿಶ್ವಾಮಿತ್ರ ಅದನ್ನು ವಿರೋಧಿಸ್ತಾನೆ. ಇವರಿಬ್ಬರ ವಾಗ್ವಾದದ ಪ್ರಯುಕ್ತ ಕೋಣಗಳೆರಡು ಹೋರೆ ಗಿಡುವಿಂಗೆ ಮೃತ್ಯು ಎಂಬಂತೆ ವಸಿಷ್ಠ ಮತ್ತು ವಿಶ್ವಾಮಿತ್ರರ ನುಡಿಘರ್ಷಣೆಯಲ್ಲಿ ಹರಿಶ್ಚಂದ್ರ ಸಿಲುಕಿ ತೀವ್ರ ಪರೀಕ್ಷೆಗೆ ಗುರಿಯಾಗ್ತಾನೆ. ವಿಶ್ವಾಮಿತ್ರ ನಿಜ ವೈರದಂತಸ್ತವನ್ನರಿಯದ ಮುನಿಗಳ ಕರೆದು ಹರಿಶ್ಚಂದ್ರನು ಸುವರ್ಣ ಯಾಗವನ್ನು ಮಾಡುವಂತೆ ಪ್ರೇರೇಪಿಸ್ತಾನೆ. ಯಾಗದಲ್ಲಿ ಯಾರು ಏನು ಕೇಳಿದ್ರೂ ದಾನ ಮಾಡುತ್ತೇನೆಂಬ ಹರಿಶ್ಚಂದ್ರನ ಪ್ರತಿಜ್ಞೆಯನ್ನು ಭಂಗಪಡಿಸುತ್ತೇನೆಂತ ಪಿರಿಯ ಕರಿಯ ಮೆಟ್ಟಿ ಕವಡೆಯ ಮಿಡಿದಡೆನೆತುದಕ್ಕೆ ಹೋವುದರರಿ ಸರಿ ಎನಿಸಿ ಸುರಿದ ಹೊಸ ಹೊನ್ನ ರಾಸಿಯ ನೀವು ದರಸ ಎಂದು ಹೇಳಿ ಕೇಳ್ತಾನೆ. ಹರಿಶ್ಚಂದ್ರನಿಗೆ ಲಕ್ಷ್ಮೀ ಪ್ರಸಾದ ಚೆನ್ನಾಗಿದ್ದರಿಂದ ಹಿಂದೆ ಮುಂದೆ ನೋಡದೆ ಆಸಾದವ ಕೊಟ್ಟೆನು ಅದನೀಗಲೇ ಇರದೊಯ್ಯುವುದು ಎನ್ನಲು ನಿನ್ನ ಮೇಲಿರಲಿ ಬೇಹಾಗ ತರಿಸಿಕೊಂಡಪ್ಪನೆಂದು ಹೇಳಿ ವಿಶ್ವಾಮಿತ್ರ ಹೊರಟೋಗ್ತಾನೆ. ಇಲ್ಲಿ ವಿಶ್ವಾಮಿತ್ರ ಮೊದಲನೇ ಪರೀಕ್ಷೆಯಲ್ಲಿ ಸೋಲ್ತಾನೆ. ಆದರೆ ಸೋತಷ್ಟು ಅವನ ಕೋಪ ಹೆಚ್ಚಿ ನಾನಾ ಮೃಗ ಪಕ್ಷಿಗಳನ್ನು ಸೃಷ್ಟಿಸಿ ಅವುಗಳನ್ನು ಹರಿಶ್ಚಂದ್ರನ ದೇಶದ ಮೇಲೆ ಬಿಟ್ಟು ಅವು ಬೆಳೆಗಳನ್ನು ಹಾಳು ಮಾಡ್ತಾ ಬರ್ತವೆ. ಖಗ ಮೃಗದ ಕಾಟದಿಂದ ಧರೆಯೊಳಗೆ ಬಿತ್ತಿಲ್ಲ ಬೆಳೆಯಿಲ್ಲ ಎಂದು ಪ್ರಜೆಗಳೆಲ್ಲರೂ ಹಾಹಾಕಾರ ಪಡುವಂತಾಗುತ್ತೆ. ಆಗ ಅವುಗಳ ಕಾಟವನ್ನು ಪರಿಹರಿಸಲಿಕ್ಕೆ ಹರಿಶ್ಚಂದ್ರನು ಬೇಟೆಗೆ ಹೊರಟು ಮೃಗಗಳನ್ನು ಅಟ್ಟಿಸ್ಕೊಂಡು ಬರ್ತಾ ಇರಬೇಕಾದ್ರೆ ವಸಿಷ್ಠನಿದ್ದ ಕಡೆ ಬರ್ತಾನೆ. ವಸಿಷ್ಠನಿಗೆ ತನ್ನ ಪ್ರೀತಿಯ ಶಿಷ್ಯನನ್ನು ಕಂಡು ಧರ್ಮ ಸಂಕಟ ಆಗುತ್ತೆ. ಏಕೆಂದರೆ ಇದು ವಿಶ್ವಾಮಿತ್ರನ ಒಂದು ಈ ಕುಟಿಲೋಪಾಯ ಅವನಿಗೆ ಗೊತ್ತಿರುತ್ತೆ. ಅದರಿಂದ ವಿಶ್ವಾಮಿತ್ರ ಮುನಿದು ತಪ್ಪ ಸಾಧಿಸುವನು, ನೀನು ಎಚ್ಚರಿಕೆಯಿಂದಿರೆಂದು ಹೇಳಬೇಕು ಅಂತ ಇವನು ಮನಸ್ಸಿರುತ್ತೆ. ಆದರೆ ಹೇಳಲಿಕ್ಕಾಗಲ್ಲ, ಏಕೆಂದರೆ ಮೊದಲೇ ಮಾತಿಗೆ ತಪ್ಪಿದಾಗುತ್ತೆ. ಆದರೂ ಅವನು ಪರೋಕ್ಷವಾಗಿ ಅವನಿಗೆ ಎಚ್ಚರಿಕೆಯನ್ನು ಕೊಡ್ತಾನೆ. ಮಗನೇ, ಹೋಗದಿರು, ಮರೆದು ವಿಶ್ವಾಮಿತ್ರನಾಶ್ರಮಕ್ಕೆ ಅಂತ ಹೇಳ್ತಾನೆ. ಆದರೆ ಒಂದು ಕಾಡಹಂದಿಯನ್ನು ಬೆನ್ನಟ್ಟಿ ಅರಿದನೆ ವಿಶ್ವಾಮಿತ್ರನ ಆಶ್ರಮಕ್ಕೆ ಅವನು ಹೋಗ್ತಾನೆ. ಆ ಬೇಟೆಯ ಆಯಾಸ, ಗುರುವಿನ ಆಜ್ಞೆಗೆ ವಿರುದ್ಧವಾಗಿ ವಿಶ್ವಾಮಿತ್ರನಿಗೆ ಬಂದನೆಂದು ಅಂಜಿಕೆ ಹಾಗೂ ದುಸ್ವಪ್ನ ದೌರ್ಮನಸ್ಯಗಳ ಕಳವಳಗಳಿಂದ ಕೂಡಿರ್ತಕ್ಕಂಥ ಮನಸ್ಥಿತಿ ಹರಿಶ್ಚಂದ್ರದಾಗಿರುತ್ತೆ. ಈ ಸಂದರ್ಭದಲ್ಲಿ ವಿಶ್ವಾಮಿತ್ರನ ಕೋಪ, ಬದ್ಧದ್ವೇಷ, ಅನಿಮಿತ್ತ ವೈರಗಳಿಂದ ಹುಟ್ಟಿದ ಇಬ್ಬರು ಸ್ತ್ರೀಯರು ಬಂದು ಹಾಡಿ ಅವನ ದುಗುಡವನ್ನು ಹೋಗಲಾಡಿಸ್ತಾರೆ. ಇದರಿಂದ ಸಂತೋಷಗೊಂಡಂಥ ರಾಜ ತನ್ನ ಸರ್ವಾಭರಣವನ್ನು ಅವನಿಗೆ ಕೊಡ್ತಾನೆ. ಆದರೆ ಅವ್ರು ಬಂದದ್ದು ಸಂಪಾದನೆಗಲ್ಲ, ವ್ಯಾಜ್ಯಕ್ಕೆ. ಆದ್ದರಿಂದ ಅವರು ಅಷ್ಟಕ್ಕೆ ಒಪ್ಪದೆ ವಾದ ಮಾಡಿ ಕೊನೆಗೆ ಶ್ವೇತಛತ್ರವನ್ನು ಕೇಳ್ತಾರೆ. ಹರಿಶ್ಚಂದ್ರ ಅದನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿರಾಕರಿಸಿದಾಗ ನಮ್ಮನ್ನು ಮದುವೆ ಮಾಡ್ಕೋ ಅಂತ ಗೋಳು ಹುಯ್ಕೊಳ್ತಾರೆ. ತಾಳ್ಮೆಗೆಟ್ಟಂಥ ಹರಿಶ್ಚಂದ್ರ ಹೆಂಗಸರು ಅಂತ ಕೂಡ ಹೇಸ್ತಾನೆ ಅವ್ರಿಗೆ ಚಾಟಿಯಿಂದ ಹೊಡೆದು ಓಡಿಸ್ತಾನೆ. ಇದನ್ನು ತಿಳಿದಂಥ ವಿಶ್ವಾಮಿತ್ರ ತನ್ನ ಮನೋರಥ ಕೈಗೂಡ್ತು ಅಂಥೇಳಿ ಮನಸ್ಸಿನಲ್ಲಿ ಉತ್ಸಾಹಗೊಳ್ಳುತ್ತಾ ಕೋಪವನ್ನು ತೋರಿಸ್ತಾ ಅಲ್ಲಿಗೆ ಬರ್ತಾನೆ. ಹರಿಶ್ಚಂದ್ರ ತನ್ನ ತಪೋವನಕ್ಕೆ ಬಂದಿದ್ದರಿಂದ ಹಿಡಿದು ತನ್ನ ಮಕ್ಕಳನ್ನು ಗಾನರಾಣಿಯರನ್ನು ಹೊಡೆದಿದ್ದವರವರಿಗೆ ಅವನ ಮೇಲೆ ನಾನಾ ತಪ್ಪುಗಳನ್ನು ಹೊರಿಸಿ ಕೊನೆಗೆ ಅವ್ರನ್ನ ಮದುವೆ ಆದರೆ ಎಲ್ಲ ನಿರೋಧವನ್ನು ಬಿಡೋದು
ಅಂತ ಹೇಳ್ತಾನೆ. ಹರಿಶ್ಚಂದ್ರ ಇದಕ್ಕೆ ಒಪ್ಪದೆ ಕೊನೆಗೆ ಬೇಸತ್ತು, ಎಡೆ ಬಿಡದೆ ಬೇಡಿ ಕಾಡುವಿರಾದರೆ ಸರ್ವ ರಾಜ್ಯವನ್ನಾದರೂ ಕೊಟ್ಟೇನು, ಇದಕ್ಕೆ ಒಪ್ಪಲಾರೆ ಅಂತಾನೆ. ಇದನ್ನೇ ಕಾಯ್ತಾ ಇರ್ತಾನೆ ವಿಶ್ವಾಮಿತ್ರ. ತಥಾಸ್ತು ಪಡೆದೆಂ ಅಂತಾನೆ. ಆತನನ್ನು ಹೊಗಳಿ ಚತುರಂಗ ಸೇನೆ ಸಕಲ ಭಂಡಾರಗಳೆಲ್ಲವನ್ನು ಕೂಡ ಧಾರೆ ಎರಿಸಿಕೊಂಡದ್ದಲ್ಲದೆ ಉಡುಗೆ ತೊಡುಗೆಗಳನ್ನು ಕೂಡ ಅವನು ಬಿಡಲ್ಲ. ಸುಲಿಗೆ ಇಷ್ಟಕ್ಕೆ ನಿಲ್ಲದೆ ಹೇರನ್ನು ಒಪ್ಪಿಸಿದ್ರು ಕೂಡ ಸುಂಕ ಕೇಳುವವನ ಹಾಗೆ ವಿಶ್ವಾಮಿತ್ರ ತನಗೆ ಮೊದಲು ಕೊಟ್ಟ ದಕ್ಷಿಣೆಯನ್ನು ಕೇಳ್ತಾನೆ. ಆಗ ಅದನ್ನು ಸಂಪಾದಿಸಿ ಕೊಡ್ತೀನಿ ಅಂತ ಒಂದು ಗಡುವನ್ನು ಮಾಡಿಕೊಡ್ತಾನೆ. ಅಲ್ಲಿಂದ ಮುಂದಿನ ವಿಷಯ ಈ ಪ್ರಸ್ತುತ ಭಾಗದಲ್ಲಿ ಮುಂದುವರಿಯುತ್ತೆ. ಇಲ್ಲಿ ಹರಿಶ್ಚಂದ್ರ ವಿಶ್ವಾಮಿತ್ರನಿಗೆ ದಕ್ಷಿಣೆ ಹಣ ಕೊಡಲು ಸಂಪಾದನೆಗಾಗಿ ಒಂದು ಗಡುವನ್ನು ಮಾಡ್ಕೊಂಡು ಕಾಶಿಗೆ ಹೊರಟಲು ಸಿದ್ಧ ಆಗ್ತಾನೆ. ಇದನ್ನು ಕಂಡು ವಿಶ್ವಾಮಿತ್ರ ಇವನಿಗೆ ಅರ್ಥ ಆಗುತ್ತೆ. ಇಷ್ಟಾದರೂ ಹರಿಶ್ಚಂದ್ರ ಮಾತಿಗೆ ತಪ್ಪದಾಗೆ ಮಾತಿಗಾಗಿ ಅವನು ಇಂತಹ ಒಂದು ಕೆಲಸಕ್ಕೆ ಕೈ ಹಾಕಿದ್ನಲ್ಲ ಅಂತ ಹೇಳಿ ಇವನಿಂದ ಸುಳ್ಳು ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಈ ಹಿಂದೆ ಇಂದ್ರ ಸಭೆಯಲ್ಲಿ ಮಾತು ಕೊಟ್ಟಂತೆ ಹರಿಶ್ಚಂದ್ರ ಸುಳ್ಳು ಹೇಳ್ದಿದ್ರೆ ನನ್ನ ತಪಸ್ಸಿನ ಪುಣ್ಯದ ಅರ್ಧ ಫಲವನ್ನು ಧಾರೆ ಎರೆದುಕೊಟ್ರೆ ಋಷಿ ಮುನಿಗಳು ನನ್ನನ್ನು ಸೇರಿಸ್ತಾರಾ? ಏಕೆಂದರೆ ಋಷಿ ಮುನಿಗಳಲ್ಲಿ ಇವನಿಗೊಂದು ಉತ್ತಮವಾದ ಸ್ಥಾನ ಹೆಸರು ಇರುತ್ತೆ. ಹೀಗಾದರೆ ಅವರೆಲ್ಲ ನನ್ನನ್ನು ಇದಕ್ಕೆ ಸೇರ್ಲಿಕ್ಕೆ ಸಾಧ್ಯನಾ ಅಂಥೇಳಿ ಯೋಚಿಸ್ತಾನೆ. ಆದರೆ ಇದಕ್ಕೆ ಏನಾದರೂ ಉಪಾಯವನ್ನು ಕಂಡುಕೊಳ್ಬೇಕು ಅಂತ ಆಲೋಚಿಸಿ ಪುರದ ವೈಭವವನ್ನು, ಧನ ಧಾನ್ಯ ಮೊದಲಾದವುಗಳನ್ನು ಮತ್ತೆ ವಾಪಸ್ ಅರಮನೆ, ಆ ವೈಭವ ಜನಗಳನ್ನು ನೋಡಿದರೆ ಇವನ ಮನಸ್ಸು ಬದಲಾಗಬಹುದು ಅಂತ ಹೇಳಿ ರಾಜಧಾನಿಗೆ ಬಂದು ನೀನು ಇಲ್ಲಿ ಕಾಡಿನಲ್ಲಿ ಅದನ್ನು ದಾರೆ ಏರ್ಕೊಟ್ರೆ ನಾನು ಒಪ್ಪಲ್ಲ, ರಾಜಧಾನಿಗೆ ಬಂದು ನೀನು ಅದೆಲ್ಲವನ್ನು ಒಪ್ಪಿಸು ಅಂತ ಕೇಳ್ತಾನೆ. ಆ ಸಂದರ್ಭದಲ್ಲಿ ಹರಿಶ್ಚಂದ್ರ ವಿಶ್ವಾಮಿತ್ರನ ನೇಮಿಸಿದ ಕಾವಲಿಗರೊಂದಿಗೆ ರಥವನ್ನು ಏರ್ದನೆ ಸತಿ ಸುತ ಮಂತ್ರಿ ಸಹಿತ ದೇಸಿಗನಂತೆ ಸಾಮಾನ್ಯ ವ್ಯಕ್ತಿಯಂತೆ ಬರ್ತಾ ಇದ್ದರೆ ವಿಶ್ವಾಮಿತ್ರ ರಥದ ಮೇಲೆ ಕೂತು ಚತುರಂಗ ಬಲ ಸಮೇತನಾಗಿ ಸಂಭ್ರಮದಿಂದ ಅಯೋಧ್ಯೆಗೆ ಬರ್ತಾನೆ. ಛತ್ರಿ ಚಾಮರದ ಗುರುತು ಹಿಡಿದು ಬಂದಂಥ ತಮ್ಮ ರಾಜ್ಯನನ್ನು ನಿರೀಕ್ಷಿಸಿದಂಥ ಇಲ್ಲಿಯ ನಗರದ ಜನರಿಗೆ ಹರಿಶ್ಚಂದ್ರನ ಬದಲು ಕೌಶಿಕನನ್ನು ನೋಡಿ ನಸು ನನೆಯಪ್ಪಿದ ಅಳಿಕುಳದಂತೆ ಕಡು ಹಸಿದು ಕಸುಗಾಯನಗಿದ ಗಿಳಿಗಳ ಬಳಗದಂತೆ, ಅಂದರೆ ತುಂಬ ನಿರೀಕ್ಷೆಯಿಂದ ರಾಜನನ್ನು ನೋಡ್ತೀವಿ ಅಂತ ಇದ್ದವರಿಗೆ ತುಂಬ ನಿರಾಶೆ ಆಗುತ್ತೆ. ಆದರೂ ಕೂಡ ದೇಸಿಗನಂತೆ ನಡೆದು ಬರ್ತಾ ಇದ್ದಂಥ ತಮ್ಮ ಒಡೆಯನಿಗೆ ನಮಿಸಿ ಕಾಣಿಕೆಯನ್ನು ಸ್ವೀಕರಿಸಂದಾಗ ಇನ್ನು ಮುಂದೆ ವಿಶ್ವಾಮಿತ್ರನೇ ನಿಮ್ಮ ರಾಜನೆಂದು ತಿಳಿಸಿ ಆತನನ್ನು ಗೌರವಿಸಲಿಕ್ಕೆ ತಿಳಿಸ್ತಾನೆ. ಬಲವಂತವಾಗಿ ಕಾಣಿಕೆಯನ್ನು ಕೊಡಿಸ್ತಾನೆ. ಅರಮನೆಗೆ ಬಂದಂಥ ಕೌಶಿಕ ಹರಿಶ್ಚಂದ್ರನ ಕೈಯನ್ನು ಹಿಡಿದು ಈ ಕಟಕವಿ ಕೋಟೆಯಿ ಕರಿಗಳಿ ತುರಗವಿ ರಥಗಳಿ ಪರಿಜನ ಈ ಕೋಶವಿ ಕಾಂತೆಯಿ ಕುವರನಿ ಮಂತ್ರಿಯಿ ಕಾಮಿನಿ ಜನಂ ಮರುಗ ದಂತರ ಸಾಗದ ಬೇಕಾದಡೆನ್ನ ಮಕ್ಕಳ ಮದುವೆಯಾಗು. ಅಂದರೆ ಇದೆಲ್ಲ ಬೇಕು ಅಂತ ಅಂದರೆ ನೀನು ಇದೆಲ್ಲವನ್ನು ವಾಪಸ್ ನಿನಗೆ ಕೊಡ್ತೀನಿ, ರಾಜನಾಗಿ ನೀನೇ ಇರ್ಬೋದು, ಇದೆಲ್ಲ ಇನ್ನೇನೂ ವ್ಯತ್ಯಾಸ ಆಗಲ್ಲ, ಆದರೆ ನೀನು ನನ್ನ ಮಕ್ಕಳನ್ನು ಮದುವೆಯಾಗುವ ಎಂಬ ಬೇಡಿಕೆಯನ್ನು ವಿಶ್ವಾಮಿತ್ರ ಇಡ್ತಾನೆ. ಆದರೆ ಹರಿಶ್ಚಂದ್ರ ಅದಕ್ಕೆ ಒಪ್ಪಲ್ಲ. ಮನಸ್ಸು ನಿರ್ಧಾರವಾಗಿ ಹೋಗಿರುತ್ತೆ. ಅವನು ಯಾವ ಸುಖ ದುಃಖಕ್ಕೂ ಜಗ್ಗುವಂತಿರಲ್ಲ. ಹೆತ್ತ ತಾಯಿಯಮ್ಮಾರಿ ತೊತ್ತ ಕೊಂಬರೆ, ಅವನು ಹೇಳ್ತಾನೆ, ಹೆತ್ತ ತಾಯಿಯನ್ನು ಮಾರಿ ಯಾರು ಸೇವಕಿಯನ್ನು ಆಳನ್ನು ಕೊಂಡ್ಕೊಳ್ತಾರ, ಹಾಗೆಯೇ ಈ ಮಾಡಬಾರದ ನಾನು ಕೆಲಸವನ್ನು ಮಾಡಿ ನಾನು ಈ ರಾಜ್ಯ ಕೋಶ ಅರಮನೆಯನ್ನು ಪಡೆದು ರಾಜನಾಗಿ ಬದುಕಬೇಕಾ ಅಂತ ಹೇಳಿ ಧೈರ್ಯ ನಿಧಿಯಂತೆ ಭಂಡಾರ ಸರ್ವಶಾಸ್ತ್ರ ಶಾಲೆ ಚತುರಂಗ ಸೇನೆ ಅರಮನೆ ನಗರ ಸರ್ವ ಎಲ್ಲವನ್ನು ಕೂಡ ಅವನಿಗೆ ಒಪ್ಪಿಸಿ ಹೊರಡಲಿಕ್ಕೆ ಸಿದ್ಧ ಆಗ್ತಾನೆ. ಇದನ್ನು ಕಂಡಂಥ ಪುರಜನರು ಕಣ್ಗೆಟ್ಟು ಮರುಗಿ ಬಸುರಂ ಹೊಸಿದವರು ಸಹಿಸ್ಲಿಕ್ಕಾಗ್ತಿಲ್ಲ. ಏಕೆಂದರೆ ಅಂತಹ ಒಂದು ಮಕ್ಕಳ ರೀತಿಯಲ್ಲಿ ಪ್ರಜೆಗಳನ್ನು ಪರಿಪಾಲಿಸ್ತಾ ಇರ್ತಾನೆ ಹರಿಶ್ಚಂದ್ರ. ಅದರಿಂದ ಅವರಿಬ್ಬರ ನಡುವೆ ಅಂತಹ ಒಂದು ಸುಮಧುರ ಬಾಂಧವ್ಯ ಇರುತ್ತೆ. ಅದರಿಂದ ತನ್ನ ರಾಜ ತಂದೆಯ ರೀತಿ ಇದ್ದಂತಹ ರಾಜನನ್ನು ಆ ಕಾಡಿಗೆ ಕಳಿಸ್ಲಿಕ್ಕೆ ಅವರಿಗೆ ಮನಸ್ಸಾಗ್ತಾ ಇಲ್ಲ. ಅದರಿಂದ ಅವರು ಕಣ್ಗೆಟ್ಟು ಮರುಗಿ ಬಸುರ ಮೊಸಿದು ಹೊಟ್ಟೆ ಬಡ್ಕೊಂಡೆಲ್ಲ ಬಸವಳಿ ಸುಸ್ತಾಗಿ ಅಳ್ತಿದ್ದಾರೆ. ಇಲ್ಲಿ ಬಿಸಿ ಸುಯ್ದು ರೋಧಿಸಿದರು. ಕವಿಯಲ್ಲಿ ಹರಿಶ್ಚಂದ್ರನ ಧೈರ್ಯ ಸ್ಥೈರ್ಯ ಕ್ಷಮೆ ಶಾಂತಿನಿಷ್ಠೆ ಮೊದಲಾದ ಗುಣಗಳನ್ನು
ವಿಶ್ವಾಮಿತ್ರನ ಕುಹಕ ಕಾಠಿಣ್ಯ ಕಿರುಕುಳಗಳನ್ನು ಮನಕರಗಂತೆಯಲ್ಲಿ ಚಿತ್ರಿಸಿದ್ದಾನೆ. ದಂತಿಯಿಂದಿಳಿದು ನಡೆದರೆಯದವನ ಬರಿಗಾಲೊಳೆಂತಡಿಯ ನಿಡುವೆ ಹಾಸಿನೊಳು ಪವಡಿಸುವಾತನೆಂದು ಕಲು ನೆಲದೊಳರಗುವೆ ಎಂದು ಹರಿಶ್ಚಂದ್ರನಿಗಾಗಿ ಪುರಜನರು ಮರುಗಿದರೆ, ಜಡೆಗಳೆದು ಮಕುಟವಂ ನಾರ ಸೀರೆಯನ್ನು ತೊರೆದುಡುಗಿಯಂ ಹೇಗೆ ಧರಿಸುವೆ? ಅಲ್ಲದೆ ಮಲೆತು ಬೆನ್ನಟ್ಟುವ ಮಹಾ ಹರಿಷಡ್ವರ್ಗವಂ ಗೆಲ್ಲಲರಿಯದ ಹಗೆಗಳಂ ಗೆಲುವೆ. ಕಡುಪಾಪಿ ಮೂರ್ಖ ಕೌಶಿಕ ಅಂತ ಹೇಳಿ ವಿಶ್ವಾಮಿತ್ರನ ಅವ್ರಿಗೆ ಎಷ್ಟು ಆ ರಾಜನ ಮೇಲಿನ ಪ್ರೀತಿ ಎಲ್ಲ ವಿಶ್ವಾಮಿತ್ರನ ಮೇಲೆ ದ್ವೇಷವಾಗಿ ತಿರುಗಿ ಬೈತಾ ಇದ್ದಾರೆ. ಹರಿಶ್ಚಂದ್ರ ಅವರನ್ನು ಬಿಟ್ಟು ಕಾಶಿ ಹೊರಡ್ತಾ ಇರೋದು ಅವ್ರಿಗೆ ಹೇಗಾಗ್ತಿದೆ ಅಂದರೆ, ಪುರದ ಪುಣ್ಯವೇ ಪುರುಷ ರೂಪದಲ್ಲಿ, ಈ ಹರಿಶ್ಚಂದ್ರನ ರೂಪದಲ್ಲಿ ಇಡೀ ನಗರದ ಪುಣ್ಯವೇ ಹೋಗ್ತಾ ಇದೆಯೇನೋ ಅನ್ನೋ ರೀತಿ ಅನುಭವ ಆಗ್ತಾ ಇದೆ. ಆದರೆ ಆ ಧೈರ್ಯ ನಿಧಿಯಾದಂಥ ಹರಿಶ್ಚಂದ್ರ ಮನದೊಳಗೆ ಮರುಗದಿರಿ, ಚಿಂತಿಸಲದಿರಿ, ಮುನಿಯದಿರಿ, ನೋಯ್ಯದಿರಿ ಅಂತೇಳಿ ಅವ್ರಿಗೆ ಸಮಾಧಾನವನ್ನು ಮಾಡ್ತಿದ್ದಾನೆ. ನೀವು ಯಾರು ಬೇಸರ ಪಟ್ಕೋಬೇಡಿ, ಇದು ಮಾಡಬೇಡಿ ಅಂತ ಹೇಳಿ ಸಂತೈಸಿ ಎರಡನೆಯ ಶಿವನೆನಿಪ ಕೌಶಿಕನೊಡೆಯನಾದನು. ತಪಸ್ಸಿನಲ್ಲಿ ಶಿವನ ಒಂದು ಎರಡನೇ ಸ್ಥಾನವನ್ನು ತುಂಬತಕ್ಕಂತಹ ಕೌಶಿಕನು ಮುಂದೆ ನಿಮ್ಮ ರಾಜನಾಗಿರ್ತಾನೆ. ಅವನು ನಿಮ್ಮನ್ನೆಲ್ಲ ಪಾಲಿಸ್ತಕ್ಕಂತಹ ಅವನು ಕೂಡ ನನ್ನ ರೀತಿ ದಯಾಪರವಾದಂತಹ ಒಂದು ರಾಜ್ಯಭಾರವನ್ನು ಮಾಡ್ತಾನೆ. ಅವನನ್ನು ನೀವು ಗೌರವಿಸಬೇಕು ಅಂತೇಳಿ ಪರಿಜನರನ್ನು ಕೈ ಮುಗಿದು ಬೇಡ್ಕೊಳ್ತಾನೆ. ತನ್ನ ಸಮಸ್ತ ರಾಜ್ಯವನ್ನು ವಿಶ್ವಾಮಿತ್ರನಿಗೆ ಒಪ್ಪಿಸಿ ಅದನ್ನು ರಕ್ಷಿಸಲು ಕೂಡ ಅವನು ಕೋರ್ಕೊಳ್ತಾನೆ. ಇಲ್ಲಿ ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರನು ಎಂಬುದನ್ನು ಹರಿಶ್ಚಂದ್ರನ ಮೂಲಕ ಶಿವಭಕ್ತನಾದ ರಾಘವಾಂಕನು ಸಾರಿದನೆ. ಅಲ್ಲದೆ ಪ್ರಜಾಪ್ರೇಮಿಯೂ ಕ್ಷೇಮಿಯೂ ಆದ ರಾಜನ ಬಗೆಗಿನ ಪ್ರಜೆಗಳ ನಿಲುವು ಹೇಗಿದೆ ಎಂಬುದು ಇಲ್ಲಿ ವ್ಯಕ್ತವಾಗಿದೆ. ರಾಜಪ್ರಭುತ್ವವೇ ಇರಲಿ, ಪ್ರಜಾಪ್ರಭುತ್ವನೇ ಇರಲಿ, ಆಳುವವರು ಮತ್ತು ಪ್ರಜೆಗಳ ನಡುವಿನ ಪ್ರೀತಿ ಸೌಹಾರ್ದತೆಗಳು ಮುಖ್ಯ ಎಂಬ ಆಶಯವನ್ನು ಹರಿಶ್ಚಂದ್ರ ಕಾವ್ಯ ಇಲ್ಲಿ ಪ್ರಸ್ತುತಪಡಿಸುತ್ತೆ. ಹೀಗೆ ಹರಿಶ್ಚಂದ್ರ ಕಾವ್ಯ ಸತ್ಯದ ಒಂದು ಪರಾಕಾಷ್ಠೆಯನ್ನು ಹೇಗೆ ಇಲ್ಲಿ ವಿಶ್ವಾಮಿತ್ರ ಏನೇ ಕುತಂತ್ರಗಳನ್ನು ತಂದರೂ ಕೂಡ ಅವನು ಏನೂ ಮಾಡಲಿಕ್ಕೆ ಆಗಲಿಲ್ಲ ಅನ್ನೋದನ್ನು ಇಲ್ಲಿ ಒಂದು ಕಥೆಯ ಮೂಲಕ ಇದಕ್ಕೆ ಸಾರೋದನ್ನು ನಾವು ಕಾಣ್ತಾ ಇದ್ದೀವಿ ಇಲ್ಲಿ. ಹಾಗೆಯೇ ಈ ರಾಘವಾಂಕ ಈ ಕತೆ ಮೂಲಕ ಆ ಶರಣರ ಜೀವನ ಹೇಗಿರುತ್ತೆ ಹಾಗೆಯೇ ಸತ್ಯಕ್ಕಾಗಿ ರಾಜ ಹೋರಾಡಿದ ರೀತಿಯನ್ನು ಹೇಳ್ತಾ ಇದ್ದಾನೆ. ಧನ್ಯವಾದ.